ನಮಸ್ತೆ, ವಿಸ್ತಾರ ಫುಡ್ಗೆ ಸ್ವಾಗತ. ನನ್ನ ಹೆಸರು ಜ್ಯೋತಿ ಅಂತ. ನಮ್ಮ ಹೋಟೆಲ್ ಬಂದು ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ನಿಯರ್ ಅಲ್ಲಿ ದೊನ್ನೆ ಬಿರಿಯಾನಿ ಕೇಂದ್ರ ಅಂತ ಇದೆ. ನಮ್ಮ ಹೋಟೆಲ್ ಸ್ಪೆಷಲ್ ರೆಸಿಪಿ ಆದ ಚಿಕನ್ ಸುಕ್ಕನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಸುಕ್ಕಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಚಿಕನ್, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಯಿ ತುರಿ, ಗೋಡಂಬಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕಾಳು ಮೆಣಸು, ಹುಣಸೆ ಹಣ್ಣು. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಂತ್ಯ, ಅರಿಶಿನ ಪುಡಿ, ತುಪ್ಪ, ಉಪ್ಪು. ಚಿಕನ್ ಸುಕ್ಕಗೆ ಆಲ್ರೆಡಿ ಇವಾಗ ನಾನು ಕಡಾಯಿನ ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ಫಸ್ಟ್ ಆಯಿಲ್ ಹಾಕೋಬೇಕು. 1/4 ಲೀಟ್ರ್ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಆನಿಯನ್ ಹಾಕ್ತೀನಿ. ಇದರಲ್ಲಿ ಒಂದು 4 ಆನಿಯನ್ ಇದೆ. ಇದು ಚೆನ್ನಾಗಿ ಆನಿಯನ್ ಆಯಿಲಲ್ಲಿ ಫ್ರೈ ಆಗಬೇಕು. ಇವಾಗ ಆನಿಯನ್ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು. ಆಮೇಲೆ ಬೇಕಾದಷ್ಟು ಹಾಕೊಂಡ್ರೆ ಆಯ್ತು. ಆನಿಯನ್ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಇವಾಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು 2 ಟೊಮೊಟೊ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇದ್ರ ಜೊತೆಗೆ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಇದು ಒಂದು 10 ಚಿಲ್ಲಿ ಇದೆ. ಇವಾಗ ಟೊಮೊಟೊ ಬೆಂದಿದೆ ಆಲ್ಮೋಸ್ಟ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಒಂದು 4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಸುಕ್ಕ ಬರುತ್ತೆ. ಅದಕ್ಕೆ ಒಂದು 5 ಮಿನಿಟ್ಸು ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಆಲ್ರೆಡಿ ಚಿಕನ್ 2 kg ತಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಚಿಕನ್ ಇದ್ರಲ್ಲಿ ಸ್ವಲ್ಪ ಫ್ರೈ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಲಿ. ಇವಾಗ ಚಿಕನ್ನ ಆಫ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದಕ್ಕೆ ಒಂದು ಡ್ರೈ ರೋಸ್ಟ್ ಪೌಡರ್ ಮಾಡ್ಕೊಳಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನು ಬೇಕಾದ ಇಂಗ್ರೀಡಿಯೆಂಟ್ನ ಹಾಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ 10 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. 10 ಬಾಡಿಗೆ ಮತ್ತೆ 10 ಗುಂಟೂರು ಇದೆ. ಇವಾಗ ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ರೋಸ್ಟ್ ಆಗ್ತಾನೆ. ಇದಕ್ಕೆ ನಾನು ಇವಾಗ ಚಕ್ಕೆ ಒಂದು 5 ಇಂಚು, ಏಲಕ್ಕಿ ಒಂದು 5, ಲವಂಗ ಒಂದು 5, ಇದ್ರ ಜೊತೆಗೆ ಪೆಪ್ಪರ್ ಕಾಳು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಒಂದು 1/4 ಸ್ಪೂನ್, ಹಾಗೆ ಕರಿಬೇವು, ಒಂದು 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ,
ಜೀರಿಗೆ 1-2 ಸ್ಪೂನ್, ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ, 1-2 ಸ್ಪೂನ್ ಅಷ್ಟು. ಇದು ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ಇದೊಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇದು ಸ್ವಲ್ಪ ಆರಿದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು. ಹುರಿದಿರೋ ಮಸಾಲೆನ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ತರ್ತರಿ ಆಗಿದ್ರೇನೆ ಸುಕ್ಕ ಚೆನ್ನಾಗಿ ಬರೋದು. ಆಲ್ರೆಡಿ ನಾನು ಅವಾಗಲೇ ಸ್ಟವ್ ಆಫ್ ಮಾಡಿದ್ದೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ಈ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಸ್ಪೂನ್ ಹಾಕೊಂಡ್ರೆ ಸಾಕು. ಚಿಕನ್ ಸುಕ್ಕ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಫೈನಲ್ ಟಚ್ ಆಗಿ ಕಾಯಿ ತುರಿನ ಹುರಿದು ಹಾಕೊಬೇಕು. ಇದಕ್ಕೆ ಇವಾಗ ಕಡಾಯಿ ತಗೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಕಾಯಿ ತುರಿನ ಇದಕ್ಕೆ ಹಾಕೊಳ್ಬೇಕು. 1-2 ಸ್ಪೂನ್ ಕಾಯಿ ತುರಿ ತಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಸ್ಪೂನ್ ಅಷ್ಟು, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಈಗ ಕ್ಲೀನಾಗಿ ಡ್ರೈ ರೋಸ್ಟ್ ಆಗಬೇಕು. ಆವಾಗ್ಲೇನೆ ಚಿಕನ್ ಸುಕ್ಕ ಚೆನ್ನಾಗಿ ಬರೋದು. ಕಾಯಿ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚಿಕನ್ ಸುಕ್ಕ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಇದನ್ನ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಇದು ಡ್ರೈ ಆಗಿದೆ. ಇವಾಗ ಇದನ್ನ ನಾವು ಸುಕ್ಕಗೆ ಹಾಕೊಳ್ಳೋಣ. ಇವಾಗ ಕಾಯಿ ತುರಿ ಹಾಕೊಂಡಿದೀವಲ್ಲ, ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದ್ರ ಮೇಲೆ ಕರಿ ಲೀವ್ಸ್ ಹಾಕೋದ್ರಿಂದ ಅದ್ರ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ. ಇವಾಗ ನಾನು ಕರಿ ಲೀವ್ಸ್ನ ಸುಮ್ಮನೆ ಹಾಗೆ 4 ಎಸ್ಲು ಹಾಕೊಂತಾ ಇದ್ದೀನಿ. ಆಲ್ಮೋಸ್ಟ್ ಚಿಕನ್ ಸುಕ್ಕ ರೆಡಿ ಆಗಿದೆ. ಚಿಕನ್ ಸುಕ್ಕ ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇರಬೇಕು. ತುಂಬಾ ಗ್ರೇವಿನೂ ಅಲ್ಲ, ತುಂಬಾ ಡ್ರೈಯೂ ಅಲ್ಲ. ಈ ತರ ಬಂದ್ರೆ ಸುಕ್ಕ ತುಂಬಾ ಚೆನ್ನಾಗಿರತ್ತೆ. ಚಿಕನ್ ಸುಕ್ಕ ಇವಾಗ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಬನಶಂಕರಿ ಕಡೆ ಬಂದ್ರೆ ದೊನ್ನೆ ಬಿರಿಯಾನಿ ಕೇಂದ್ರನ ವಿಸಿಟ್ ಮಾಡಿ. ಹಾಗೆ ನನ್ನ ಇನ್ನಷ್ಟು ರೆಸಿಪೀಸ್ನ ನೋಡಲು ವಿಸ್ತಾರ ಫುಡ್ನ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.